ಮೊದಲದಾಗಿ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ. ಮೊಹಮ್ಮದ್ ಜಿಲಾನ್ ಹೇಳಿ, ಅಲ್ಲ ನೀವು ಹೇಳಿ ಹೇಳಿ. ಮೊಹಮ್ಮದ್ ಜಿಲಾನ್ ಕೆಟಗರಿ ಇರುತ್ತೆ. 100+ ಕೆಟಗರಿಯಲ್ಲಿ ನಾನು ಆಡಿರೋದು. 100+ ವೇಟ್ ಕೆಟಗರಿ. ಬಾಡಿ ಬಿಲ್ಡಿಂಗ್ ಅಲ್ಲಿ 2 ನಮೂನೆ ಇದೆ ಸರ್. ಒಂದು ಹೈಟ್ ಅಂತ ಹೇಳಿ, ಒಂದು ವೇಟ್ ಅಂತ. ತೂಕ ಲೆಕ್ಕದಲ್ಲಿ ತಗೊಂತಾರೆ. 80, 85, 90, 95, 100, 100 ಮೇಲೆ ಈ ತರ. ಅಮೇಚೂರ್ ಅಂದ್ರೆ ಹೈಟ್ ಲೆಕ್ಕ ಸರ್. ಅದ್ರಲ್ಲ ಇವ್ರು ಮಾಡಿರೋದು ವೇಟ್ ಸರ್. ಮತ್ತೆ ನಿಮ್ಮದೊಂದು ಎರಡು ಹಂಚ್ಕೊಡಿ. ಸೊ ಈ ಸುದ್ದಿ ಮೂಲಕ ಇನ್ನೊಂದು ರಿಕ್ವೆಸ್ಟ್ ಏನ್ ಮಾಡ್ತಿದೆ ಅಂದ್ರೆ, ಸೊ ಆದಷ್ಟು ಏನ್ ಬೇರೆ ಸ್ಪೋರ್ಟ್ಸ್ ಗಳಿಗೆಲ್ಲ ಕಂಪೇರಿಟಿವ್ ಮಾಡಿದ್ರೆ ನಮ್ಮ ಬಾಡಿ ಬಿಲ್ಡಿಂಗ್ ಸ್ವಲ್ಪ ಕಡಿಮೆ ಅಂತ ನನ್ ಫೀಲ್ ಅನ್ಸುತ್ತೆ, ನನ್ನ ಒಪಿನಿಯನ್. ಸೊ ಒನ್ ಆಫ್ ದಿ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಬಾಡಿ ಬಿಲ್ಡಿಂಗ್ ಅನ್ನೋದು. ಸೊ ಇದು ಬಹಳ ಕೆಳಮಟ್ಟದಿಂದ ಬರೋಂಥದ್ದೊಂದು ಹುಡುಗರಿಗಾಗ್ಲಿ ಮತ್ತೊಂದಿಗಾಗ್ಲಿ ಬರೋಂಥ ಗೇಮ್. ಯಾರು ಇದ್ದಂತಾರೆ ಯಾರು ಇದ್ದ ಗೇಮ್ಗೆ ಅಷ್ಟು ಫೋಕಸ್ ಆಗ್ಲಿ ಯಾರು ಮಾಡಲ್ಲ. ಸ್ವಲ್ಪ ಇದಕ್ಕೆ ಒತ್ತು ಕೊಟ್ಟು ಸ್ವಲ್ಪ ನಿಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಎಷ್ಟಾಗತ್ತೆ ಒಂದು ಶೇರ್ ಮಾಡ್ಬಿಟ್ಟು, ಬಿಕಾಸ್ ಒಂದು ತಲುಪಬೇಕೆ. ಸೊ ಅಟ್ಲೀಸ್ಟ್ ಒಂದು ಸ್ಪೋರ್ಟ್ಸ್ ಇಂದ ಎಕ್ಸಾಂಪಲ್, ಇವಾಗ ಇದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ನಾನು ಒಂದು ಅಚೀವ್ಮೆಂಟ್ ಮಾಡಿರೋದು. ಸೊ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ಸ್ ಆಗ್ಲಿ, ಸೊ ಅದು ಅಟ್ಲೀಸ್ಟ್ ಒಂದು ಸ್ಪಾನ್ಸರ್ಶಿಪ್ ಆಗ್ಲಿ, ಇದೇ ನಮ್ ಬೇರೆ ರಾಜ್ಯಗಳಿಗೆ ಬೇರೆ ಇಲ್ಲಿ ಕಂಪೇರಿಟಿವ್ ಮಾಡಿದ್ರೆ ಅವ್ರು ಒಂದು 3rd ಪ್ಲೇಸ್ ಆಗ್ಲಿ 2nd ಪ್ಲೇಸ್ ಹೊಡೆದ್ರೆ ಅದನ್ನ ಸೆಲೆಬ್ರೇಷನ್ ಮಾಡೋ ರೀತಿನೇ ಬೇರೆ. ಒಂದು ಅವ್ರಿಗೆ ಸ್ಪಾನ್ಸರ್ಶಿಪ್ ಆಗ್ಲಿ ಮತ್ತೊಂದಾಗ್ಲಿ, ಸೊ ಅವರು ಆಲ್ ಓವರ್ ಬಿಕಾಸ್ ಒನ್ ಇಯರ್ ಅವ್ರಿಗೆ ಸರ್ವೈವ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ. ಬಟ್ ನಮ್ಮ ಸ್ಟೇಟ್ ಅಲ್ಲಾಗ್ಲಿ ನಮ್ಮ ಒಂದು ಇದ್ರಲ್ಲಾಗ್ಲಿ ಆ ತರದ್ ಯಾಕೆ ಬೇರೆ ಸ್ಟೇಟ್ ಕಂಪ್ಯಾರಿಸನ್ ಮಾಡಿ ನಮ್ ಸ್ಟೇಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಾಕೆ ವರ್ಷ ಪೂರ್ತಿ ಅವರೆಲ್ಲ ಅಥ್ಲೀಟ್ಗಳ ಕಂಟಿನ್ಯೂಟಿ ಇರ್ತಾರೆ. ಬಿಕಾಸ್ ನಮ್ಮಲ್ಲಿ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ. ಬಿಕಾಸ್ ಬಾಡಿ ಬಿಲ್ಡಿಂಗ್ ಹೇಳ್ದಂಗೆ ಒಂದು ಎಕ್ಸ್ಪೆನ್ಸಿವ್ ಗೇಮ್. ಸೊ ಅದನ್ನ ಆಲ್ ಓವರ್ ಫುಲ್ ನಮ್ಮ ಫ್ಯಾಮಿಲಿ ಆಗ್ಲಿ ಮತ್ತೊಂದಾಗ್ಲಿ ಕೆರಿಯರ್ ನ ನೋಡ್ಕೊಬಿಟ್ಟು ಇದನ್ನ ಸರ್ವೈವ್ ಮಾಡೋದು ಸ್ವಲ್ಪ ಕಷ್ಟ. ಹಾಗೆ ಒಂದ್ ಯಾರು ಸ್ಪೋರ್ಟ್ಸ್ ನ ಒಂದು ಸಪೋರ್ಟಿವ್ ಮಾಡೋದಾಗ್ಲಿ, ಒಂದು ಪುಷ್ ಮಾಡೋದಾಗ್ಲಿ ಅಂತಾರೆ ಯಾರು ಮುಂದ್ ಬಂದ್ಬಿಟ್ಟು ಒಂದು ಪುಷ್ ಮಾಡಿದ್ರೆ ಇನ್ನು ಸ್ವಲ್ಪ ಮೇಲೆ ಎತ್ತರಕ್ಕೆ ಹೋಗಂತ, ಸೊ ಅವರಿಗೂ ಒಂದು ಅವಕಾಶ ಕೊಟ್ಟು ಬೆಳೆಸಂತ ಅವಕಾಶ ಇರುತ್ತೆ. ನಮ್ ದೇಶ ಜಿಲ್ಲೆದು ರಾಜ್ಯದ ಒಂದು ಹೆಸರನ್ನ ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅದನ್ನ ನನ್ನ ಕಡೆಯಿಂದ ಒಂದು ಪರ್ಸನಲಿ ರಿಕ್ವೆಸ್ಟ್. ಈಗ ಒಂದು ಬಹಳ 4 ಅದ್ಭುತ ದೊಡ್ಡ ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 2015ರಿಂದ ಕೂಡ ಛತ್ತೀಸ್ಗಢಲ್ಲಿ ಜೂನಿಯರ್ ಮಿಸ್ಟರ್ ಇಂಡಿಯಾ ಇವೆಲ್ಲ ಪ್ಲೇಸ್ ಮಾಡಿದ್ದಾರೆ ಆಲ್ರೆಡಿ. ಮುಖ್ಯವಾಗಿ ಇದ್ರೊಳಗೆ ದೊಡ್ಡದಾಗಿರೋದಂತೂ ಮುಂಬೈಲಿ 2015ರಲ್ಲಿ ಜೆರಿವಾ ಇಂಡಿಯನ್ ಟಾಪ್ 10 ಬಾಡಿ ಬಿಲ್ಡರ್ಸ್ ಇದರಲ್ಲಿ 9ನೇ ಸ್ಥಾನ ಪಡೆದಿದ್ದಾರೆ ಮಂಜು ಸರ್ ಅವರು. ಅದೇ ರೀತಿ 2015ರಲ್ಲಿ ಮಿಸ್ಟರ್ ಇಂಡಿಯಾ ಕೂಡ ಆಗಿದ್ದಾರೆ. ಫಸ್ಟ್ ಪ್ಲೇಸ್ ಆಗಿ ಚಾಂಪಿಯನ್ ಆಫ್ ದಿ ಚಾಂಪಿಯನ್. ಇವತ್ತಿನ ಒಂದು ಮುಖ್ಯ ಈ ಸುದ್ದಿಗೋಷ್ಠಿ ಮಾಡ್ಲಿಕ್ಕೆ ಕಾರಣ ಏನಂದ್ರೆ 2026 ಮಾರ್ಚ್ 28 ಮತ್ತು 29 ಮಧ್ಯಪ್ರದೇಶದಲ್ಲಿ ನಡೆದಂತಹ ಇಂದೋರ್ ಈ ಒಂದು ಪ್ಲೇಸ್ ನಲ್ಲಿ ನಡೆದಂತ 17th ಸೀನಿಯರ್ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಸುಮಾರು 380ಕ್ಕಿಂತ ಹೆಚ್ಚು ಅಥ್ಲೆಟ್ಗಳು ಅಲ್ಲಿ ಭಾಗವಹಿಸಿದ್ರು. ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಕಾಂಪಿಟೇಷನ್ ಬಂದಿದ್ರು. ಇದರಲ್ಲಿ ಗ್ರೂಪಿನಲ್ಲಿ ಚಿನ್ನದ ಪದಕವನ್ನು ಮಾಡಿದ್ರು, ಗೋಲ್ಡ್ ಮೆಡಲ್ ಫಸ್ಟ್ ಮಾಡಿದ್ರು. ಅದಾದ ನಂತರ ಟೈಟಲ್ ಫೈಟ್ ಅಲ್ಲಿ ರನ್ನರ್ ಅಪ್ ಆಗಿ ಜಯ ಗಳಿಸಿದ್ದಾರೆ. ಇದು ನಡೆದಿದ್ದು IBBF ಇಂಡಿಯನ್ ಬಾಡಿ ಬಿಲ್ಡರ್ ಫೆಡರೇಷನ್ ಇವರ ಅಂಡರ್ ರೆಕಗ್ನೈಸ್ ಬೈ ಗೌರ್ಮೆಂಟ್, ಭಾರತ ಸರ್ಕಾರ ಏನಿದೆ ಅದರ ಅಂಡರ್ ನಡೆದಂತ ಈ ಒಂದು ಕಾಂಪಿಟೇಷನ್. ಇದರೊಳಗೆ ಒಂದು ಇತಿಹಾಸ ಏನಪ್ಪಾ ಅಂದ್ರೆ, ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಸೀನಿಯರ್ ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ ಯಾರೂ ಕೂಡ ಸ್ಥಾನ ಮಾಡಿದ್ದಿಲ್ಲ. ಇದು ಪ್ರಥಮ ಬಾರಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಮಂಜು ಮಗುವೀರ್ ಸರ್. ಇದರಿಂದ ನಮ್ಮ ದಾವಣಗೆರೆ ಹಾಗೂ ಕರ್ನಾಟಕದ ಕೀರ್ತಿ ಇನ್ನು ಹೆಚ್ಚಾಗಿದೆ. ಅದೇ ರೀತಿ ಇದಕ್ಕೆ ಬಹಳ ತುಂಬಾ ಸಹಾಯ ಮಾಡಿದಂತವ್ರು ಅವ್ರ ತಂದೆ ತಾಯಿಗಳಿಂದ ಶಿವರಾಮ್ ಸರ್ ಬೇಬಿ ಅವ್ರ ತಾಯಿಯವರು ಹಾಗೂ ಅವ್ರ ವೈಫ್ ಸೀಮಾ ಮೇಡಮ್ ಅವರು ಮತ್ತೆ ಅವರ ಫ್ರೆಂಡ್ಸ್ ಹಾಗೂ ನಮ್ಮ ದಾವಣಗೆರೆ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್. ಇವತ್ತಿನ ಸುದ್ದಿಗೋಷ್ಠಿಗೋಸ್ಕರ ನಾವೆಲ್ಲರ ಮುಂದೆ ಬಂದಿರೋ ಕಾರಣ ಏನಂದ್ರೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಅಂತಾರಾಷ್ಟ್ರೀಯಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಮಂಜು ಸರ್ ಅವರು. ತಮ್ಗೆಲ್ಲ ಗೊತ್ತಿರ್ಬೋದು 2016ರಲ್ಲಿ ಹಾಂಗ್ಕಾಂಗ್ ನಲ್ಲಿ ಮಿಸ್ಟರ್ ಒಲಿಂಪಿಯಾ 18 ದೇಶಗಳು ಭಾಗವಹಿಸಿದ್ರು. ಅಲ್ಲಿ 6ನೇ ಸ್ಥಾನವನ್ನು ಪಡೆದಿದ್ರು. ಇದೇ ರೀತಿ ಕ್ರೀಡಾಪಟುಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನು ದಾವಣಗೆರೆಯಲ್ಲಿ ಹೆಚ್ಚು ಕ್ರೀಡಾಪಟುಗಳು ಹೊರಹೊಮ್ಮಲಿ ಅನ್ನೋದು, ಜೊತೆಗೆ ಸ್ಥಾನಮಾನ ಸಿಗ್ಲಿ ಅನ್ನೋದಕ್ಕೋಸ್ಕರ, ಅದೇ ರೀತಿ ಹೆಚ್ಚಿನ ಪ್ರಸಿದ್ಧಿ ಆಗ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ.